ಜಾನಕಮ್ಮ ಅವ್ರ ಕುರಿತಾಗಿ ಮಾತಾಡಲಿಕ್ಕೆ ನಟ ಜಿಮ್ ರವಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಗೆ ಯಾವಾಗ ಗೊತ್ತಾಯಿತು ವಿಚಾರ? ಸರ್ ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು ಸರ್. ಗೊತ್ತಾಗಿದ ತಕ್ಷಣ ಬೆಂಗಳೂರಿಂದ ನೇರವಾಗಿ ಬಂದ್ವಿ. ಚಿತ್ರರಂಗದ ಪರವಾಗಿ ಬಂದಿದ್ದೀವಿ. ನಿನ್ನೆ ರಾತ್ರಿ ಕೂಡ ಹಾಸ್ಪಿಟ್ಲಲ್ಲಿದ್ವಿ, ಮತ್ತು ಮನೆಗೆ ತೊಗೊಂಡೋದಾಗ ಜೊತೆಲಿದ್ವಿ. ಇವತ್ತು ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರು ಇಲ್ಲ ಅನ್ನೋದೇ ತುಂಬ ದುಃಖ ಆಗ್ತಾಯಿದೆ. ಸೊ ಇಂಥ ಮಹಾತಾಯಿನೇ ಕಳ್ಕೊಂಡಂಥ ಸಾವಿರಾರು ಅಭಿಮಾನಿಗಳಿದ್ದಾರೆ. ಅದರಲ್ಲಿ ನಾನು ಒಬ್ಬ ದೊಡ್ಡ ಅಭಿಮಾನಿ. ಅವ್ರ ಹಾಡುಗಳು ನೋಡಿ ಬೆಳೆದಂಥ ನಾನು ನಿಜವಾಗ್ಲೂ ತುಂಬ ದುಃಖ ಆಗ್ತಾಯಿದೆ. ಇಂಥ ನನ್ನ ತಾಯಿನೇ ಕಳ್ಕೊಂಡಂಗೆ ತುಂಬ ಬೇಜಾರಾಗ್ತಾಯಿದೆ ಸರ್. ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ಭಾರತ ಚಿತ್ರರಂಗಕ್ಕೆ ಅವರು ಮೆರುಗು ಕೊಟ್ಟಂತಹ ಬೊಮ್ಮ ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರ ದೇಹ ಇಲ್ಲದೆ ಇರ್ಬೋದು, ಆದರೆ ಅವ್ರು ಆಡ್ದಂಥ ಹಾಡುಗಳು ಇವತ್ತು ಮನೆ ಮಾತಾಗಿದೆ. ಯಾವ ಟಿ ವಿಲಿ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ಎಲ್ಲೋದ್ರೂ ಅವ್ರು ಆಡ್ದ ಹಾಡುಗಳಾಗಿದ್ದು. ಅವರೇ ಆಡ್ದಂಥ ಒಂದು ಹಾಡು, ಒಂದು ಅದ್ಭುತವಾದ ಹಾಡು. ಅದು ಒಂದು ಇದಿದೆಯಲ್ಲ, ದೇವರ ಆಟ ಬಲ್ಲವರು ಯಾರು, ಆತನ ಎದುರು ನಿಲ್ಲುವರು ಯಾರು ಅಂತ ಅವರೇ ಒಂದು ಅದ್ಭುತ ಹಾಡು ಹೇಳಿದಂಥ ಮಹಾತಾಯಿ ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಅವ್ರ ದೇಹ ಇಲ್ಲದೆ ಇರ್ಬೋದು, ಆದರೆ ಅವರು ಆಡಿದ ಹಾಡುಗಳು ಇವತ್ತು ಎಲ್ಲ ದೇಶದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದಾವೆ. ಇವತ್ತೇನು ಇಡೀ ವಿಶ್ವದಲ್ಲಿ ಅವರ ಕೋಟ್ಯಾಂತರ ಅಭಿಮಾನಿಗಳಿದ್ದಾರಲ್ಲ, ಆ ಅಭಿಮಾನಿಗಳಲ್ಲಿ ನಾನೊಬ್ಬ ದೊಡ್ಡ ಅಭಿಮಾನಿ ಹೇಳಿದ್ರಲ್ಲ, ಅವರಿಗೆಲ್ಲರಿಗೂ ದುಃಖ ಭರಿಸೋದು ಶಕ್ತಿ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತಾ, ಮತ್ತು ಯಾರು ಜಾನಕಿ ಅಮ್ಮ ಮನೇಲಿ ಅವರು ಹಿತೈಷಿಗಳು ಅವರು ಇವರೆಲ್ಲಿದ್ದಾರಲ್ಲ, ಅವರಿಗೆಲ್ಲೋ ದುಃಖ ಶಕ್ತಿ ಕೊಡಲಿ ಅಂತೇಳಿ ಚಿತ್ರರಂಗದ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಕನ್ನಡ ಸಂಗೀತಕ್ಕೆ ಒಂದು ರೀತಿ ವಿಶೇಷ ಮೆರುಗು ಕೊಟ್ಟಂಥವ್ರು, ವಿಶೇಷವಾದ ಜೀವ ಕೊಟ್ಟವರು ಜಾನಕಮ್ಮ. ಖಂಡಿತ 1990ರ ದಶಕದಲ್ಲಿ ಹಂಸಲೇಖ ರವಿಚಂದ್ರನ್ ಸರ್ ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಅಂಬರೀಷ್ ಅಣ್ಣ ಆಗ್ಬೋದು, ಇವರೆಲ್ಲ ಚಿತ್ರಗಳಲ್ಲಿ ಅವ್ರ ವಾಯ್ಸ್ ಇಲ್ದಿರೋಂಥ ಸಿನಿಮಾನೇ ಇಲ್ಲ, ಅವ್ರ ಸಿರಿಕಂಠ ಇಲ್ಲದಂಥ ಚಿತ್ರನೇ ಇಲ್ಲ. ಸೊ ಅದೆಲ್ಲ ನೋಡಿ ಬೆಳೆದಂಥ ನಾವು ಇವತ್ತು ಅನಾಥರಾಗಿದ್ದೀವಿ ಅಂದರೆ ತಪ್ಪಾಗಲಾರ್ದು. ಆದರೂ ಅವರು ದೇಹ ಇಲ್ಲೇ ಇದ್ರೂ ನಾವು ಅವರನ್ನು ನಮ್ಮ ಜೊತೆ ಇದ್ದಾರೆ, ನಮ್ಮ ಮನೇಲಿದ್ದಾರೆ, ನಮ್ಮ ಟಿ ವಿಲಿದ್ದಾರೆ, ನಮ್ಮ ಮೊಬೈಲಿದ್ದಾರೆ, ಯಾವಾಗಲೂ ನಮ್ಮ ಕಿವಿಲಿದ್ದಾರೆ, ಹೃದಯಲಿದೆ ಅಂತ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಅಷ್ಟೇ.